ಜಯ ಶಿವಶಂಭೋ. ಹೇ ಮಹಾದೇವ, ನಿಮ್ಮ ಚರಣಗಳಿಗೆ ರಾವಣನ ಸಾಷ್ಟಾಂಗ ಪ್ರಣಾಮಗಳು. ಮಾತೆ, ನಿಮ್ಮ ಚರಣಗಳಿಗೂ ನನ್ನ ಸಾದರ ಪ್ರಣಾಮಗಳು. ರಾವಣ ಪ್ರಭು, ನೀನು ನಿನ್ನ ಮಾಯಾವಿ ಶಕ್ತಿಯಿಂದ ಅಲ್ಪ ಸಮಯದಲ್ಲೇ ಕೈಲಾಸದಲ್ಲಿ ಒಂದು ಅರಮನೆ ನಿರ್ಮಿಸಬೇಕು. ಆದರೆ ಗಮನ ಇರಲಿ, ಅರಮನೆಯ ನಿರ್ಮಾಣ ದೇವಿ ಪಾರ್ವತಿಯ ಇಚ್ಛೆಯ ಅನುಸಾರವೇ ಆಗಬೇಕು. ಅರಮನೆಯ ಶಿಲ್ಪದ ಜೊತೆಗೆ ಅರಮನೆಯ ಶೈಲಿಯೂ ಕೂಡ ದೇವಿ ಪಾರ್ವತಿಯ ಇಚ್ಛೆ ಅನುಸಾರವೇ ಆಗಬೇಕು. ನಿಮ್ಮ ಆಜ್ಞೆ ಪ್ರಭು, ನೀವು ಹೇಳ್ದ ಹಾಗೆ ಆಗತ್ತೆ. ಆದರೆ ಏನು ರಾವಣ? ಹೇ ಮಹಾದೇವ, ಯಾರು ಸ್ವಯಂ ಸಾಮರ್ಥ್ಯ ಹೊಂದಿದಾರೋ, ಯಾರ ಕಣ್ರೆಪ್ಪೆ ಅಲುಗುವಷ್ಟರಲ್ಲಿ ಈ ಸಂಪೂರ್ಣ ಬ್ರಹ್ಮಾಂಡದ ರಚನೆಯಾಗುತ್ತೋ ಅಂತಹ ಪರಮಶಕ್ತಿ ನಿನ್ನನ್ನ ಕರೆದಿರೋದ್ಯಾಕೆ? ಇದನ್ನ ತಿಳ್ಕೊಳ್ಳೋ ಕುತೂಹಲ ಮನಸ್ಸಲ್ಲಿದೆ ಅಲ್ವಾ? ಹೌದು ಪ್ರಭು, ನೀವು ಅಂತರ್ಯಾಮಿ. ಇವತ್ತು ನಿನ್ನ ಪರೀಕ್ಷೆ ರಾವಣ. ಒಬ್ಬ ಭಕ್ತ ತನ್ನ ಪ್ರಭುವಿನ ಭಾವನೆಗಳನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾನೆ, ಅದನ್ನು ತಿಳ್ಕೋಬೇಕಾಗಿದೆ. ಇದಂತೂ ನನ್ನ ಸೌಭಾಗ್ಯ ಪ್ರಭು. ಮಾತೆ, ಹೇಳಿ, ನಿಮ್ಮ ಮನಸ್ಸಲ್ಲಿ ಎಂಥ ಅರಮನೆ ಕಟ್ಟೋ ಸಂಕಲ್ಪ ಇದೆ? ಎಂತ ಅರಮನೆ ಅಂದ್ರೆ ಅದು ಭವ್ಯವಾಗಿರ್ಬೇಕು, ಅದ್ಭುತವಾಗಿರ್ಬೇಕು. ಎಂತ ಅರಮನೆ ಅಂದ್ರೆ ಇಡೀ ಪ್ರಪಂಚದಲ್ಲಿ ಯಾರು ಅಂತ ಅರಮನೆ ಕಟ್ಟಿರಬಾರ್ದು. ಮತ್ತೆ ಅರಮನೆ ಪೂರ್ತಿ ಕೈಲಾಸದಲ್ಲೇ ನಿರ್ಮಾಣ ಆಗ್ಬೇಕು. ಪೂರ್ತಿ ಕೈಲಾಸದಲ್ಲ? ಪೂರ್ತಿ ಕೈಲಾಸದಲ್ಲಿ ಅರಮನೆ ಕಟ್ಟೋಕ್ ಆಗೋದಿಲ್ವ ರಾವಣ? ಇವರಿಗೆ ಕಷ್ಟ ಆಗುತ್ತೆ ಅಂದ್ರೆ ನಾವು ಬೇರೆ ಶಿಲ್ಪಿನ ಏನ್ ಹೇಳ್ತೀಯ ಮಗಳೇ? ಇಲ್ಲ ಇಲ್ಲ, ಅಂತ ಕಷ್ಟ ಏನೂ ಇಲ್ಲ. ಅಂತ ಕಷ್ಟ ಏನು ಇಲ್ಲ ಅಂದ್ಮೇಲೆ ಮತ್ತಿನ್ನೇನ್ ಸಮಸ್ಯೆ? ಪ್ರಭು, ಭವನ ನಿರ್ಮಾಣ ಮಾಡೋಕ್ಕೆ ಕೈಲಾಸ ಪೂರ್ತಿ ಖಾಲಿ ಆಗಬೇಕು. ಖಾಲಿ ಮಾಡ್ಸಿದ್ರಾಯ್ತು. ಮಹಾದೇವ, ನೀವು ಈ ಕೈಲಾಸ ಬಿಟ್ಟು ಬೇರೆ ಕಡೆ ಹೋಗ್ಬೇಕಾಗತ್ತೆ. ನಮ್ಮ ಪ್ರಭು ಯಾವತ್ತೂ ಎಲ್ಲಿಗೂ ಹೋಗೋದಿಲ್ಲ. ಅರಮನೆ ಕಟ್ಟೋದಾದ್ರೆ ಕಟ್ಟಿ, ಕಟ್ಟಲ್ಲ ಅನ್ನೋದಾದ್ರೆ ಬಿಟ್ಟು ಬಿಡಿ. ನಾವು ಹೋಗ್ಲೇಬೇಕು ಭೃಂಗಿ. ನಿರ್ಜನ ಜಾಗ, ನಿರ್ಜನವಾದ ಪ್ರದೇಶ ಇದೇ ಆಧಾರವಾಗಿರುತ್ತೆ ಹೊಸ ಸೃಷ್ಟಿಯ ನಿರ್ಮಾಣಕ್ಕೋಸ್ಕರ. ಹರ ಹರ ಮಹಾದೇವ, ಹರ ಹರ ಮಹಾದೇವ, ಹರ ಹರ ಮಹಾದೇವ.
ನಾನು ಏನು ಅಂದ್ಕೊಂಡು ಪಗಡೆ ಸುಮ್ನೆ ಇದ್ಬಿಡಿ ನೀವು, ದಯವಿಟ್ಟು ಸುಮ್ನೆ ಇದ್ಬಿಡಿ. ನನ್ನಿಂದ ದೂರ ಇದ್ಬಿಡಿ, ಹತ್ರ ಮಾತ್ರ ಬರಕ್ ಹೋಗ್ಬೇಡಿ. ನೀವು ನಮ್ಮ ಹತ್ರ ಬಂದಿದ್ದು ಆಶ್ರಯ ಕೇಳ್ಕೊಂಡು, ಈಗ ಸ್ವಯಂ ಮಹಾದೇವನ್ನೇ ಅತಂತ್ರ ಮಾಡ್ಬಿಟ್ರಲ್ಲ. ನೀವು ಅವ್ರನ್ನ ಎಂಥ ಸ್ಥಿತಿಗೆ ತಂದ್ಬಿಟ್ರಿ ಅಂತಂದ್ರೆ ಅವರೇ ಬೇರೆ ಕಡೆ ಬಂದು ಆಶ್ರಯ ಪಡ್ಕೊಳ್ಳೋ ಹಾಗೆ ಮಾಡಿದ್ರಿ. ನೀವು ಮಾಡಿರೋ ಕೆಲಸಕ್ಕೆ ನಿಮಗೆ ನಾಚಿಕೆ ಆಗ್ಬೇಕು. ಸಂಕಟದ ಸಮಯದಲ್ಲಿ ಈ ಒಂದು ಕೌಟುಂಬಿಕ ಸಮಸ್ಯೆನ ನಾನು ದೂರ ಮಾಡಲೇಬೇಕು. ಇನ್ನೇನಾದ್ರೂ ಅನರ್ಥ ಆಗೋ ಮೊದಲು ಉಳಿದುಕೊಳ್ಳೋ ದಾರಿನ ನಾನು ಹುಡುಕ್ಲೇಬೇಕು. ರಾವಣ, ನೀನು ಅರಮನೆ ಕಟ್ಟಕ್ಕೆ ಅಂತ ಬಂದು ಕೈಲಾಸನ ಹಾಳು ಮಾಡಿಬಿಟ್ಟೆ. ನೀನು ಕೆಳದರ್ಜೆಯ ಶಿಲ್ಪಕಾರ ರಾವಣ, ಕೆಳದರ್ಜೆಯ ಶಿಲ್ಪಕಾರ. ಆದ್ರೆ ನಾನು ನಿನ್ನನ್ನ ದೂಷಿಸಿ ಏನು ಪ್ರಯೋಜನ ಇಲ್ಲ. ನಿಜವಾದ ದೋಷಿ ಯಾರು ಅಂದ್ರೆ ಆ ಮುನಿ, ನಾರದ ಮುನಿ. ಅವನ ಕಾರಣದಿಂದಾನೇ ಇದೆಲ್ಲ ಆಗಿರೋದು. ನಾರದ ಮುನಿ, ನೀನು ಬಚ್ಚಿಟ್ಕೊಳ್ಳೋದಕ್ಕೆ ಯಾವ್ದಾದ್ರೂ ಜಾಗ ಹುಡುಕೋ. ಯಾಕೆ ಅಂದ್ರೆ ಕೈಲಾಸ ಈಗ ನಾಶ ಆಗೋಯ್ತು. ಇದೆಲ್ಲ ಆಗೋದಕ್ಕೆ ಕಾರಣ ನೀನೇನೆ. ಹರ ಹರ ಮಹಾದೇವ. ಇದು ಸತ್ಯನಾರಾಯಣ. ಸತಿ ಅನಸೂಯ ತ್ರಿಮೂರ್ತಿಗಳನ್ನು ತನ್ನ ಸಂತಾನವಾಗಿ ಪಡೆಯೋ ಪಣ ತೊಟ್ಟಿದ್ದಾಳೆ. ಇನ್ನೊಂದು ಕಡೆ ಮಹಾದೇವನು ಕೈಲಾಸದ ಸ್ವರೂಪ ಬದಲಾಯಿಸೋದಿಕ್ಕೆ ತನ್ನ ಅನುಮತಿ ಕೊಟ್ಟಿದ್ದಾನೆ. ಈಗ ನಾವು ಚಿಂತೆ ಮಾಡಬೇಕಾಗಿರೋ ವಿಷಯ ಕೈಲಾಸ ಅಲ್ಲ, ಮಹಾಸತಿ ಅನಸೂಯ. ಮಹಾಸತಿ ಅನಸೂಯ ಬಗ್ಗೆ ಚಿಂತೆನಾ? ಸತಿ ಅನಸೂಯ ತ್ರಿಮೂರ್ತಿಗಳನ್ನ ಸಂತಾನ ರೂಪದಲ್ಲಿ ಪಡ್ಕೊಳ್ಳೋ ಹಠದಲ್ಲಿದ್ದಾಳೆ. ಇದರ ಪರಿಣಾಮ ಇದೆಯಲ್ಲ, ಅದರ ನೇರ ಪ್ರಭಾವ ಸೃಷ್ಟಿಯ ರಚನೆ ಮೇಲೆ ಆಗುತ್ತೆ ದೇವಿ. ಹೇ ತ್ರಿಮೂರ್ತಿಗಳೇ, ಬ್ರಹ್ಮ, ವಿಷ್ಣು, ಮಹೇಶ್ವರ, ನೀವು ಮೂವರನ್ನ ಪುತ್ರ ರೂಪದಲ್ಲಿ ಪಡೆಯೋ ಸಂಕಲ್ಪವನ್ನ ಮಾಡಿ ನಾನು ಮಹಾಸತಿ ಅನಸೂಯ ಶಿವನ ಪಂಚಾಕ್ಷರಿ ಮಂತ್ರದ ಕೋಟಿ ಕೋಟಿ ಜಪ ಮಾಡ್ತೀನಿ. ಎಲ್ಲಿಯವರೆಗೆ ಪೂರ್ತಿ ಮಾಡೋದಿಲ್ವೋ ನಾನು ನನ್ನ ಈ ಜಾಗ ಬಿಟ್ಟು ಏಳೋದಿಲ್ಲ. ಮತ್ತು ನನಗೆ ಪೂರ್ತಿ ವಿಶ್ವಾಸ ಇದೆ, ನೀವು ಒಬ್ಬ ಸತಿಯ ವಚನವನ್ನ, ಅವಳ ಜಪ ತಪದ ಫಲವನ್ನ ಖಂಡಿತವಾಗ್ಲೂ ಈಡೇರಿಸ್ತೀರಾ. ಮೂವರು ನನ್ನ ಮಕ್ಕಳಾಗಿ ಹುಟ್ಟಿ ಅಪೂರ್ಣವಾಗಿರೋ ನನ್ನ ಮಾತೃತ್ವವನ್ನ ಪರಿಪೂರ್ಣ ಮಾಡ್ತೀರಾ?
ಬಹಳ ದುಃಖದಾಯಕ. ಏನಾಯ್ತು ದೇವಋಷಿ? ನಿಮಗೆ ಅರಮನೆಯಲ್ಲಿ ಏನಾದ್ರೂ ತಪ್ಪು ಕಾಣಿಸ್ತಿದ್ಯಾ? ಬರೀ ತಪ್ಪುಗಳೇ ಇದೆ. ದಯಮಾಡಿ ನನಗೆ ಶೀಘ್ರವಾಗಿ ಅದೇನ್ ತಪ್ಪು ಅಂತ ಹೇಳಿ. ನಾನು ಆದಷ್ಟು ಬೇಗ ಅದನ್ನ ಸರಿ ಮಾಡ್ತೀನಿ. ಈ ಅರಮನೆ ತಪ್ಪು ಏನಂದ್ರೆ ಇದು ಅದ್ವಿತೀಯ, ಮಹೋನ್ನತವಾಗಿದೆ. ಇದು ಒಳ್ಳೆ ವಿಷಯ ಅಲ್ವಾ ನಾರದ ಮುನಿಗಳೇ? ಆದ್ರೆ ಇಲ್ಲೇ ತಪ್ಪಾಗಿರೋದು. ನೀನು ಋಷಿ ಮುನಿಗಳ, ಸನ್ಯಾಸಿಗಳ ಸ್ವರ್ಗ ಕೈಲಾಸದಲ್ಲಿ ನೀನು ಒಂದು ಬೃಹತ್ ಅರಮನೆಯನ್ನ ಕಟ್ಟಿದೆಯಲ್ಲ ರಾವಣ. ಪಾವನ ಕೈಲಾಸದಲ್ಲಿ ಅರಮನೆ ಕಟ್ಟಿ ನೀನು ಅದರ ಪವಿತ್ರತೆನ ಕಲುಷಿತ ಮಾಡಿದೆಯಲ್ಲ. ಆದರೆ ನಾನು ಮಹಾದೇವನ ಆಜ್ಞೆಯನ್ನ ಪಾಲಿಸದೆ ಅಷ್ಟೇ ದೇವಋಷಿ. ನೀನು ಯಾವುದನ್ನ ಆಜ್ಞೆ ಅಂದ್ಕೊಂಡ್ಯೋ ಅದು ನಿನ್ನ ಪರೀಕ್ಷೆಯಾಗಿತ್ತು ರಾವಣ. ನೀನು ಮಹಾದೇವನ ಮಾತನ್ನ ಮರ್ತ್ಯ. ಇವತ್ತು ನಿನ್ನ ಪರೀಕ್ಷೆ ರಾವಣ. ಇವತ್ತು ನಿನ್ನ ಪರೀಕ್ಷೆ ರಾವಣ. ಒಬ್ಬ ಭಕ್ತ ತನ್ನ ಪ್ರಭುವಿನ ಭಾವನೆಗಳನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾನೆ ಅದನ್ನು ತಿಳ್ಕೋಬೇಕಾಗಿದೆ. ಹಾ, ಪರೀಕ್ಷೆನೆ. ನನ್ನ ಅರಮನೆ ನಿರ್ಮಾಣದ ಕಲೆ ಪರೀಕ್ಷೆ, ಒಬ್ಬ ಭಕ್ತನ ಪರೀಕ್ಷೆ ದೇವಋಷಿ. ಅದೇನೇ ಮಹಾದೇವ ಏನ್ ತಿಳ್ಕೊಳಕ್ ಬಯಸಿದ್ರು ಅಂದ್ರೆ ಅವರ ಕೃಪೆಯಿಂದ 10 ವಿದ್ಯೆಯ ಜ್ಞಾನವನ್ನ ಪಡ್ಕೊಂಡು ಯಾವ ರಾವಣ ದಶಕಂಠ ಆಗಿದಾನೋ ಅವನು ಕಲ್ತಿದ್ದಾದ್ರೂ ಏನು? ಅವನಿಗೆ ಪ್ರಕೃತಿ ನಿಯಮದ ಬಗ್ಗೆ ಗೊತ್ತಿದೆಯೋ ಗೊತ್ತಿಲ್ವೋ? ದೇವಋಷಿ, ಅರಮನೆಗೂ ಪ್ರಕೃತಿ ನಿಯಮಕ್ಕೂ ಏನು ಸಂಬಂಧ? ಖಂಡಿತವಾಗಿ ಸಂಬಂಧ ಇದೆ. ನಿಯಮ ಎಲ್ಲರನ್ನ ಬಂಧಿಸಿದೆ. ಬ್ರಹ್ಮ, ವಿಷ್ಣು, ಮಹೇಶ್ವರ ಮೂವರನ್ನು. ಆದಿ ಕಾಲದಿಂದ ಅವರ ರೂಪ, ಸ್ವರೂಪ, ಲೋಕ ಒಂದೇ ಆಗಿದೆ. ಅದರಲ್ಲಿ ಯಾವುದೇ ಪರಿವರ್ತನೆ ಬಂದಿಲ್ಲ. ಈಗ ನೀನು ಸ್ವತಂತ್ರ ಮತ್ತೆ ಮುಕ್ತ ಕೈಲಾಸದಲ್ಲಿ ಅರಮನೆ ಕಟ್ಟಿ ಅದರ ಮೂಲ ಸ್ವರೂಪನೇ ಬದಲಾಯಿಸಿದೀಯಾ? ಆದಿ ಕಾಲದಿಂದ ಬಂದಿದ್ದ ನಿಯಮಗಳನ್ನೇ ಖಂಡನೆ ಮಾಡಿದೀಯಾ? ನಾನಂತೂ ಈ ದೃಷ್ಟಿಕೋನದಿಂದ ಯೋಚನೆ ಮಾಡಲಿಲ್ಲ. ಈಗೇನಾಗತ್ತೆ? ಇನ್ನೇನಾಗತ್ತೆ? ಮಹಾಶಾಪದ ದಂಡನೆ ಸಿಗತ್ತೆ. ಇಲ್ಲ, ಮಹಾದೇವನ ಮಹಾಶಾಪ ಅಂದರೆ ನನ್ನ ಮಹಾವಿನಾಶ. ದೇವರ್ಷಿ, ನನ್ನನ್ನ ಈ ಶಿಕ್ಷೆಯಿಂದ ಕಾಪಾಡಿ ಪಾರಾಗೋದಕ್ಕೆ ಯಾವುದಾದ್ರೂ ಮಾರ್ಗ ಹೇಳಿ. ಸರಿ ಬಿಡು, ಚಿಂತೆ ಮಾಡಬೇಡ. ಏನಾದ್ರೂ ಒಂದು ಉಪಾಯ ಮಾಡ್ತೀನಿ. ಪೂಜೆ ಸಂಪನ್ನವಾಯಿತು. ಮಾತೆ, ಅರಮನೆ ನಿಮ್ಮ ಇಚ್ಛೆಗೆ ಅನುಕೂಲವಾಗೇ ಇದೆ ತಾನೆ? ಏನು ಸಮಸ್ಯೆ ಇಲ್ವಲ್ಲ? ಇಲ್ಲ, ಅಂದುಕೊಂಡಿದ್ದಕ್ಕಿಂತ ಸುಂದರವಾಗಿದೆ.
ಹಾಗೆ ಭವ್ಯವಾಗಿದೆ ಈ ಅರಮನೆ. ಸತ್ಯ ಏನಂದ್ರೆ ನೀನ್ ಸಿದ್ಧ ಮಾಡಿರೋ ಈ ಅರಮನೆ ಸ್ವರ್ಗಕ್ಕಿಂತ ಸುಂದರ ಹಾಗೆ ಪರಿಪೂರ್ಣವಾಗಿದೆ. ಆದ್ರೆ ಒಂದು ವಿಷಯ ಈಗ್ಲೂ ಅಪೂರ್ಣವಾಗಿದೆ ಮಾತೆ. ಏನ ಪೂರ್ಣವಾಗಿದೆ ನಾರದ ಮುನಿಗಳೇ? ವಾಸ್ತು ಪೂಜೆ ನಂತರ ಬ್ರಾಹ್ಮಣರಿಗೆ ದಕ್ಷಿಣೆ ಕೊಡದೇ ಇದ್ರೆ ಈ ಶುಭ ಕಾರ್ಯ ಅಪೂರ್ಣ ಆಗುತ್ತೆ. ಶಾಸ್ತ್ರದ ಪ್ರಕಾರ ಅರಮನೆಯ ಅಧಿಪತಿ ಈಗ್ಲೂ ರಾವಣನೇ, ಮಾತೆ ಪಾರ್ವತಿ ಅಲ್ಲ. ಯಾಕಂದ್ರೆ ರಾವಣನಿಗೆ ಈ ಪರಿಶ್ರಮಕ್ಕೆ ಪ್ರತಿಫಲನೆ ಸಿಕ್ಕಿಲ್ಲ, ಅಂದ್ರೆ ದಕ್ಷಿಣೆ ಸಿಕ್ಕಿಲ್ಲ. ಯಾವಾಗ ರಾವಣನಿಗೆ ಅವನ ಪರಿಶ್ರಮಕ್ಕೆ ದಕ್ಷಿಣೆ ಕೊಡ್ತಿರೋ ಆಗ ಈ ಬೃಹತ್ ಅರಮನೆ ಮಾತೆ ಪಾರ್ವತಿಯದ್ದಾಗತ್ತೆ. ನಾರದ ಮುನಿಗಳೇ, ರಾವಣನ ದಕ್ಷಿಣೆ ಪರಿಶ್ರಮದ ಮೌಲ್ಯನ ಸ್ವಯಂ ಮಹಾದೇವನೇ ಕೊಡ್ತಾರೆ. ಖಂಡಿತವಾಗಿ. ರಾವಣ, ನಿನ್ನ ಇಚ್ಛೆ ಏನಿದೆಯೋ ಅದನ್ನ ಕೇಳು. ಕೇಳು ರಾವಣ, ಕೇಳು. ಹಾ ರಾವಣ, ನಿಸ್ಸಂಕೋಚವಾಗಿ ಏನ್ ಕೇಳ್ಬೇಕೋ ಕೇಳು, ನಿನಗದ್ ಸಿಗುತ್ತೆ. ನೀನು ಈ ಬೃಹತ್ ಅರಮನೆ ಕಟ್ಟಿ ನಿನ್ನ ಭಕ್ತಿ ಎಂತದ್ದು ಅಂತ ಇಡೀ ಜಗತ್ಗೆ ತೋರಿಸಿದ್ಯಾ. ವಿಳಂಬ ಮಾಡದೆ ಕೇಳು ರಾವಣ. ಮಹಾದೇವನ ಎದುರಿಗೆ ತಡ ಮಾಡಬಾರ್ದು. ಇದು ವರದಾನ, ಶಾಪವೇನಲ್ಲ. ಧೈರ್ಯವಾಗಿ ಕೇಳು. ಹೇ ಮಹಾದೇವ, ಅಷ್ಟಕ್ಕೂ ನನ್ನ ಬಳಿ ನೀವು ಕೊಟ್ಟಿರೋ ಎಲ್ಲವೂ ಇದೆ. ಎಲ್ಲ ರೀತಿಯಿಂದಲೂ ನಾನು ಪರಿಪೂರ್ಣ. ಆದರೂ ನಾನು ನನ್ನ ತಾಯಿ ಮತ್ತು ನನ್ನ ಲಂಕೆಯ ಸುರಕ್ಷತೆಗಾಗಿ ನನ್ನ ದಕ್ಷಿಣೆಯ ರೂಪದಲ್ಲಿ ಈ ಅರಮನೆನ ಕೇಳ್ತಾ ಇದ್ದೀನಿ. ರಾವಣ, ಇದೇನು ಕೇಳ್ದೆ ನೀನು? ಬೇರೆ ಏನಾದ್ರೂ ಕೇಳ್ಬೋದಿತ್ತು. ಇದು ಸರಿಯಲ್ಲ. ರಾವಣ, ಈ ಅರಮನೆ ನನ್ನ ಮಗಳ ಕನಸು. ಇದು ಅವಳಿಗೆ ಸೇರ್ಬೇಕಾಗಿರೋದು. ಇದನ್ ಬಿಟ್ಟು ಬೇರೆ ಏನಾದ್ರೂ ಕೇಳು ಸಿಗುತ್ತೆ, ಆದ್ರೆ ಈ ಅರಮನೆ ಮಾತ್ರ ಸಿಗೋದಿಲ್ಲ. ರಾವಣ, ಈಗ ಈ ಕ್ಷಣದಿಂದ ಈ ಅರಮನೆ ನಿನಗೆ ಸೇರಿದ್ದು. ಅಳಿಯಂದ್ರೆ, ನೀವು ನನ್ನ ಮಗಳಿಗೆ ಅನ್ಯಾಯ ಮಾಡ್ತಾ ಇದ್ದೀರಾ. ನಿಮ್ಮ ಅರ್ಧಾಂಗಿಯ ಆಸೆನ ಅನ್ಯರ ಆಸೆ ಅನ್ನೋ ಹೆಸರಲ್ಲಿ ಬಲಿ ಕೊಡ್ತಾ ಇದ್ದೀರಾ. ಮಾತೆ, ಪಾರ್ವತಿ ಏನ್ ಕೇಳಿದ್ಲೋ ಅದನ್ನ ಅವಳಿಗೆ ಕೊಟ್ಟೆ.
ಈಗ ರಾವಣ ಏನ್ ಕೇಳ್ತಿದಾನೋ ಆಗಲ್ಲ ಅಂತ ಹೇಗೆ ಹೇಳಲಿ? ಆದ್ರೆ ಅಳಿಯಂದ್ರೆ ಪಾರ್ವತಿ ನಿಮ್ಮ ಅರ್ಧಾಂಗಿ. ಹಾಗೆ ರಾವಣ ನನ್ನ ಭಕ್ತ. ಅವನು ನಿಮ್ಮವನಲ್ಲ, ನಿಮ್ಮ ಆತ್ಮೀಯನೂ ಅಲ್ಲ. ನಾನು ಭೇದ ಮಾಡೋದಿಲ್ಲ. ನನಗೆ ನನ್ನವರು ಅಂತ ಯಾರೂ ಇಲ್ಲ, ಹೊರಗಿನವರು ಯಾರೂ ಇಲ್ಲ. ಎಲ್ಲರೂ ನನ್ನವರೇ, ಎಲ್ಲರೂ ಬೇಕಾದವರೇ. ರಾವಣ, ನೀನು ಈ ಅರಮನೆನ ತಗೊಂಡು ಹೋಗಬಹುದು. ನಿಮ್ಮ ಆಜ್ಞೆ ಪ್ರಭು.